ಅವ್ರು ಯುದ್ಧ ಘೋಷಣೆ ಮಾಡಲೇ ಇಲ್ಲ. ಆದರೆ ಒಬ್ರನ್ನೊಬ್ರು ನಾಶ ಮಾಡಲು ಎಲ್ಲವನ್ನೂ ಮಾಡಿದ್ರು. ಇದು ಬಂದೂಕಿನ ಯುದ್ಧ ಅಲ್ಲ, ಇದು ನೆರಳಿನ ಯುದ್ಧ. 1979 ಕ್ರಾಂತಿಯ ನಂತರ ಇರಾನ್ ತನ್ನ ಹೊಸ ಗುರಿ ಸ್ಪಷ್ಟಪಡಿಸಿತು. ಇಸ್ರೇಲ್ ಒಂದು ಅಮಾನ್ಯ ರಾಷ್ಟ್ರ ಎಂದು ಘೋಷಿಸಿತು. ಆದರೆ ನೇರ ಯುದ್ಧ ಶುರುವಾಗಲಿಲ್ಲ. ಇರಾನ್ ಬೇರೆ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತು. ಲೇಬನಾನ್ನಲ್ಲಿ ಹಿಜ್ಬುಲ್ಲಾ ಬೆಳೆದಿತು. ಗಾಜಾದಲ್ಲಿ ಹಮಾಸ್ ಬಲವತ್ತಾಯಿತು. ಇಸ್ರೇಲ್ ವಿರುದ್ಧ ನೇರವಾಗಿ ಇರಾನ್ ಯುದ್ಧ ಮಾಡಲಿಲ್ಲ, ಆದರೆ ಅದರ ಶತ್ರುಗಳಿಗೆ ಬೆಂಬಲ ನೀಡಿತು. ಇದನ್ನೇ ಪ್ರಾಕ್ಸಿ ಯುದ್ಧ ಅಂತ ಕರೀತಾರೆ. ಇಸ್ರೇಲ್ ಕೂಡ ಮೌನವಾಗಿರಲಿಲ್ಲ. ಗುಪ್ತ ಕಾರ್ಯಾಚರಣೆಗಳು ಆರಂಭವಾದವು. ಇರಾನ್ನ ಅಣುವಿಜ್ಞಾನಿಗಳ ಮೇಲೆ ದಾಳಿ, ರಹಸ್ಯ ಸೈಬರ್ ದಾಳಿಗಳು, ಅಪರಿಚಿತ ಸ್ಫೋಟಗಳು. ಯುದ್ಧ ಘೋಷಣೆ ಆಗಿರಲಿಲ್ಲ, ಆದರೆ ಪ್ರತೀಕಾರ ನಿಂತಿರಲಿಲ್ಲ. ಒಂದು ದೇಶ ನೇರವಾಗಿ ಗುಂಡು ಹೊಡೆಯಲಿಲ್ಲ, ಆದರೆ ನೆರಳಿನಲ್ಲಿ ಇಬ್ಬರೂ ಹೊಡೆತ ನೀಡುತ್ತಿದ್ದರು. ಇದು ಸೈನಿಕರ ಯುದ್ಧ ಅಲ್ಲ, ಇದು ಗುಪ್ತಚರರ ಯುದ್ಧ. ಇದು ಹೇಗೆ ದೊಡ್ಡ ಘರ್ಷಣೆಯಾಗಿ ಮಾರ್ಪಟ್ಟಿತು? ಪಾರ್ಟ್ 3 ಬೇಕಂದ್ರೆ ಕಾಮೆಂಟ್ ಮಾಡಿ.